ಭಾರತೀಯ ಸೇನೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ. ಸೇನೆಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ ಬಳಿಕ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ನೌಕಾಸೇನೆ ಮುಖ್ಯಸ್ಥ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ವಾಯುಸೇನೆ ಮುಖ್ಯಸ್ಥರು ಇದೀಗ ಮೋದಿಯನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಭೂ, ವಾಯು, ಜಲ ಭಾರತದ ಸಮರಾಭ್ಯಾಸ ನೋಡಿ ಪಾಕ್ ವಿಲವಿಲ. ನೌಕಾಸೇನೆಯಿಂದ ನಿರಂತರ ಡ್ರಿಲ್. ಮಾಹಿತಿ ಪಡೆದ ಮೋದಿ. ಯುದ್ಧ ನಡೆದ್ರೆ 4 ದಿನಕ್ಕೆ ಬರ್ಬಾದಾಗೋ ಪಾಕಿಸ್ತಾನ ಇನ್ನಿಲ್ಲದಂತೆ ಜಂಬ ಕೊಚ್ಚಿಕೊಳ್ಳುತ್ತಿದೆ. ಭಾರತ ಯುದ್ಧ ಮಾಡೋದಿರ್ಲಿ, ಸದ್ಯ ನಡೆಸ್ತಿರೋ ಸಮರಾಭ್ಯಾಸ ಕಂಡೇ ವಿಲವಿಲ ಅಂತಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಸೇನೆ ನಿನ್ನೆಯಿಂದಲೇ ನಿರಂತರ ಸಮರಾಭ್ಯಾಸ ನಡೆಸುತ್ತಿದೆ. ಮೇ 7ರ ತನಕವೂ ಡ್ರಿಲ್ ನಡೆಯಲಿದ್ದು, ಪ್ರಧಾನಿ ಮೋದಿ ಕೂಡ 1 ಗಂಟೆ ಸಭೆ ನಡೆಸಿ ನೌಕಾಸೇನೆ ಮುಖ್ಯಸ್ಥ ಕೆ ತ್ರಿಪಾಠಿ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ವಾಯುಪಡೆ ಮುಖ್ಯಸ್ಥರ ಜೊತೆ ಮೋದಿ ಮೀಟಿಂಗ್. ನೌಕಾಸೇನೆ ಮುಖ್ಯಸ್ಥ ಕೆ ತ್ರಿಪಾಠಿ ಜೊತೆ ಸಭೆ ಬಳಿಕ ವಾಯುಪಡೆ ಮುಖ್ಯಸ್ಥ ಎಪಿ ಸಿಂಗ್ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ದಾರೆ. ಮೋದಿ ಭೇಟಿಯಾದ ಎಪಿ ಸಿಂಗ್ ಸದ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಿನ್ನೆ ಮಧ್ಯಪ್ರದೇಶದ ಶಿಯೋಪುರ್ನಲ್ಲಿ ನಡೆದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ವಾಯುಮಂಡಲದ ವಾಯುನೌಕೆಯನ್ನ ಪರೀಕ್ಷೆ ನಡೆಸಿದೆ. ಇದರ ಹಾರಾಟ ಮತ್ತು ಪ್ರಯೋಗಗಳು ಯಶಸ್ವಿಯಾಗಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಮೂಲಕ ಎಲ್ಲಾ ರೀತಿಯಲ್ಲೂ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶ ರವಾನಿಸಿದೆ. ಭಾರತದ ಸೇನಾಪಡೆಗೆ ಮತ್ತಷ್ಟು ಬಲ. ರಷ್ಯಾದ ಮಿಸೈಲ್ ಸೇರ್ಪಡೆ. ಭಾರತ ಪಾಕ್ ಸಂಘರ್ಷದ ನಡುವೆ ಭಾರತದ ಸೇನಾಪಡೆಗೆ ಮತ್ತಷ್ಟು ಬಲ ಬಂದಿದೆ. ರಷ್ಯಾದ ಇಗ್ಲಾಯಸ್ ಮಿಸೈಲ್ ಭಾರತದ ಸೇನಾಪಡೆಗೆ ಸೇರ್ಪಡೆಯಾಗಿದೆ. ಇದರ ವಿಶೇಷ ಏನು ಅಂತ ನೋಡೋದಾದ್ರೆ, ಗಡಿಭಾಗದಲ್ಲಿ ಸುಭದ್ರವಾಗಿ ಶತ್ರುಗಳನ್ನ ಸೆದೆಬಡಿಯಲಿರುವ ಇಗ್ಲಾಯಸ್ ಕ್ಷಿಪಣಿ ಡ್ರೋನ್ ಮತ್ತು ಹೆಲಿಕಾಪ್ಟರ್ಗಳನ್ನ ಹೊಡೆದುರುಳಿಸಲು ಸಹಕಾರಿಯಾಗಿದೆ. 8 ಕಿಲೋಮೀಟರ್ ದೂರ ಸಾಗಬಲ್ಲ ಇಗ್ಲಾಯಸ್ ಕ್ಷಿಪಣಿ 260 ಕೋಟಿ ವೆಚ್ಚದಲ್ಲಿ ರಷ್ಯಾದಿಂದ ಖರೀದಿಸಲಾಗಿದೆ. 1990ರಿಂದಲೂ ಇಗ್ಲಾಯಸ್ ಕ್ಷಿಪಣಿ ಭಾರತದ ಬಳಿ ಇದೆ. ಇದೀಗ ರಷ್ಯಾದಿಂದ ಹೊಸದಾಗಿ ನವೀಕರಿಸಲಾದ ಕ್ಷಿಪಣಿ ಖರೀದಿಸಲಾಗಿದ್ದು, ಜಮ್ಮು ಕಾಶ್ಮೀರದ 16 ಸ್ಥಳಗಳಲ್ಲಿ ಇದನ್ನ ನವೀಕರಿಸಲಾಗಿದೆ. ಹೆಗಲ ಮೇಲೆ ಇಟ್ಕೊಂಡು ಉಡಾಯಿಸಬಹುದಾಗಿದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ 48 ಲಾಂಚರ್ಗಳ ಖರೀದಿಗೂ ಟೆಂಡರ್ ನೀಡಲಾಗಿದೆ. ಇನ್ನು ಯುದ್ಧದ ಕುರಿತು ಮಾತನಾಡಿರೋ ಧಾರವಾಡದ ನಿವೃತ್ತ ಯೋಧ ಭೀಮಪ್ಪ, ಯುದ್ಧಕ್ಕೆ ತಾಳ್ಮೆ ಜೊತೆಗೆ ತಯಾರಿ ಬೇಕು, ಅವಸರ ಬೇಡ ಎಂದಿದ್ದಾರೆ. ಅವಕಾಶ ಕೊಟ್ರೆ ಮತ್ತೆ ಯುದ್ಧಕ್ಕೆ ಹೋಗುವೆ ಅಂತ ಭೀಮಪ್ಪ ಹೇಳಿದ್ದಾರೆ. ಯಾವುದೋ ದೇಶ ಆಗಲಿ ಯುದ್ಧ ಅಚಾನಕ್ ಆದು ಅಂತಂತಂದ್ರೆ ಎರಡು ದೇಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವ ಆ ಸಮಸ್ಯೆ ನಾವು ನೋಡ್ಕೊಳ್ದಂಗ ಈಗ ಅಲ್ಲಿ ಏನು ಸೈನಿಕರು ಮತ್ತು ಅಲ್ಲಿ ಜನ ಅದರಲ್ಲ, ಅದಕ್ಕಿಂತ ಹೆಚ್ಚು ಒನ್ಲಿ ನಮ್ಮ ಸೈನಿಕರದಾರ. ಕೇವಲ ನಮ್ಮ ಮಾಜಿ ಸೈನಿಕರದಾರಲ್ಲ, ಅವರಿಂದ ಮತ್ತು ಪಾಕಿಸ್ತಾನಿ ಜನರನ್ನೆಲ್ಲ ಸೆದೆ ಬಿಡುವಷ್ಟು ತಾಕತ್ ನಮ್ಮ ಮಂತ್ಯಕೈತೆ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ಸಿಬ್ಬಂದಿಗೆ ರಜೆ ರದ್ದು. ಎಲ್ಲಾ ರೀತಿಯಲ್ಲೂ ಯುದ್ಧಕ್ಕೆ ಸಜ್ಜಾಗಿರೋ ಭಾರತ ದೇಶದ 12 ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳ ಸಿಬ್ಬಂದಿ ರಜೆ ರದ್ದು ಮಾಡಿದೆ. ಹೆಚ್ಚು ಶಸ್ತ್ರಾಸ್ತ್ರ ತಯಾರಿಸುವ ಸಲುವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸುದೀರ್ಘ ರಜೆ ಮತ್ತು ಈಗಾಗಲೇ ರಜೆ ಮೇಲೆ ತೆರಳಿರುವವರನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತಿದೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ ವಶಕ್ಕೆ ಪಡೆದ ಬಿಎಸ್ಎಫ್ ಕೇವಲ ಸಮರಾಭ್ಯಾಸ ಅಷ್ಟೇ ಅಲ್ಲ, ಗಡಿಯಲ್ಲಿ ಪಾಕಿಸ್ತಾನಿಯರನ್ನ ಬೇಟೆಯಾಡ್ತಿರೋ ಸೇನೆ ಗಡಿ ಪ್ರವೇಶಿಸಲು ಯತ್ನಿಸಿದ ಪಾಕಿಸ್ತಾನಿ ರೇಂಜರ್ನನ್ನ ವಶಕ್ಕೆ ಪಡೆದಿದೆ. ಇದರ ಜೊತೆಗೆ ಪಂಜಾಬ್ನಲ್ಲಿ ಪಾಕ್ ಪರ ಬೇಹುಗಾರಿಕೆ ಮಾಡುತ್ತಿದ್ದ 2ರನ್ನ ಬಂಧಿಸಲಾಗಿದೆ. ಇಬ್ಬರೂ ಕೂಡ ಸೂಕ್ಷ್ಮ ವಿಚಾರ ಹಾಗೂ ಫೋಟೋಗಳ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುತ್ತಿದ್ರು. ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತ ನಿರ್ಧಾರಗಳನ್ನ ಭಾರತ ತೆಗೆದುಕೊಳ್ಳುತ್ತಿದೆ. ಸುಮ್ಮನೆ ಬಾಯಿ ಬಡಿದುಕೊಳ್ತಿರೋ ಪಾಕಿಸ್ತಾನ ಭಾರತದ ತಯಾರಿ ನೋಡಿನೇ ನಡುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, TV9.